service whole of the globe from India, in particular from Bangalore. With that intention, we have a summit on 12th and 13th of December at Jyoti Auditorium, Central Campus, Bangalore University. So we have among us IEM Secretary, Institute of Chartered Accountants, Bangalore, Virupaksha Patuppa. We have among us Program Director, Mr. Sir, and Mr. Manjunath Hallur, who is the Chairman of the Institute of Chartered Accountants of India, Bangalore branch. We have Regional Council Member, Shri Pramod Hegde, who also heads the Students Chartered Accountants Association as the chairman. Amongst us, we have again Shri Raksha, who is the committee member for the Bangalore branch. Vinod Garag, who is again a committee member for Bangalore branch, and Nishchal, who is again a committee member of Bangalore branch. Elected by our Madhukar Hiregani, who is a Central Council member, who has been elected by Karnataka. He is the only Karnataka representative at the Delhi office of Institute of Chartered Accountants of India, making Karnataka as the center for servicing all the financial markets as well as management details. For this, we have few things which we are discussing in this event, the details of which ಬರುವ ಶನಿವಾರ ಮತ್ತು ಶುಕ್ರವಾರ ಮತ್ತು ಶನಿವಾರ 12th and 13th of December 2025 ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಕ್ಯಾಂಪಸ್ ಜ್ಞಾನಜ್ಯೋತಿ ಆಡಿಟೋರಿಯಂ ಅಲ್ಲಿ ಗ್ಲೋಬಲ್ ಕ್ಯಾಪಬಿಲಿಟೀಸ್ ಸೆಂಟರ್ಸ್ ಸಮಿಟ್ 2025 GCC ಸಮಿಟ್ 2025 5th edition 5ನೇ ಆವೃತ್ತಿ ನಡೀತಾ ಇದೆ ಅಂಡರ್ ದ ಲೀಡರ್ಶಿಪ್ ಆಫ್ ಅವರ್ CA Madhukar Hiregani, ಅವರ್ ಸೆಂಟ್ರಲ್ ಕೌನ್ಸಿಲ್ ಮೆಂಬರ್. ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು ತಾವೇ ಸ್ವತಃ GCC ಅಂದರೆ ಇನ್ ಶಾರ್ಟ್ BPO ಆ ಥರ ಯಾವ ಥರ ಮಾಡ್ಬೋದು ಅಂತ ಅನ್ನೋದು ಹೆಂಗೆ ಮಾಡ್ಬೋದು ಅಂತ ಅನ್ನೋದ್ರಿಂದ ಹಿಡಿದು ಅಕ್ರಾಸ್ ದ ವರ್ಲ್ಡ್ ಬೇರೆ ಜಾಗತಿಗೆ ಎಲ್ಲ ದೇಶಗಳಲ್ಲಿ GCCಗಳಿಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಯಾವ ಥರ ಸರ್ವಿಸ್ ಕೊಡ್ಬೋದು ಅಂತ ಅನ್ನೋ ವಿಷಯಗಳನ್ನು ನಾವು ಅಲ್ಲಿ ಚರ್ಚಿಸ್ತೇವೆ. Anything new, anything unique will be started by Nama Bengaluru, and we are doing it under the leadership of our Madhukar Hiregani. ನೀವು ಚಾರ್ಟರ್ಡ್ ಅಕೌಂಟೆಂಟ್ಸ್ ಮುಂಚೆ ಭಾರತದಲ್ಲಿ ಅವರು ಸೇವೆ ಸಲ್ಲಿಸೋದನ್ನು ನೋಡಿರ್ತೀರ. ಈ GCC ಕಾನ್ಸೆಪ್ಟ್ ಏನು ಅಂದರೆ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸು ಹೆಂಗೆ ವಿದೇಶಗಳಲ್ಲಿ ಅವರು ಅವರ ಸೇವೆ ಸಲ್ಲಿಸ್ಬೋದು, ಹೆಂಗೆ ನಮ್ಮ ಎಕಾನಮಿನ ಬೂಸ್ಟ್ ಮಾಡ್ಬೋದು. ಈ ಸೇವೆ ಸಲ್ಲಿಸೋದ್ರಿಂದ ಬರೀ ಈ GCC ಅನ್ನೋ ಮಾದರಿ ಏನಿದೆ ಇದು ಒಂದು ಕೇಪಬಿಲಿಟಿ ಸೆಂಟರ್, ಇದು ಒಂದು ಇನೋವೇಷನ್ ಹಬ್ ಆಗಿ ನಾವು ನೋಡಲಿಕ್ಕೆ ಇಷ್ಟಪಡ್ತೇವೆ. ಮುಂಚೆ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಬರೀ ಲೆಕ್ಕದಲ್ಲಾಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ವಿಷಯಗಳಲ್ಲಾಗಿರ್ಬೋದು ಅಥವಾ GST ವಿಷಯಗಳು ಪರಿಣಿತರು ಅಂತ ನೀವು ನೋಡಿರ್ತೀರಿ. ನಾವು ಇಂಡಿಯನ್ ಈಗ ಏನು ಹೇಳ್ತೀವಿ ಗ್ಲೋಬಲ್ ವಿಲೇಜ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬಂದಿದೆ. ನಾವು ಎಲ್ಲಿ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಸರ್ವಿಸ್ ಕೊಡುವಂಥ ಕಾಲ ಇದೆ. ನಾವಿಲ್ಲಿ ಒಂದು ಇಂಟರ್ನೆಟ್ ಕನೆಕ್ಷನ್ ಇದೆ, ನಾವು ಎಲ್ಲಿ ಬೇಕಾದ್ರೂ ವಿದೇಶದಲ್ಲಿ ಎಲ್ಲಿ ಬೇಕಾದ್ರೂ ನಾವು ನಮ್ಮ ಸೇವೆ ಸಲ್ಲಿಸ್ಬೋದು. ಹಾಗೆ ಇಂಡಿಯನ್ ಎಕಾನಮಿ ಹೇಗೆ ನಾವು ಬೂಸ್ಟ್ ಮಾಡಿದ್ವು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರ ಪಾತ್ರ ಹೇಗೆ ಮುಂದಾಳತ್ವ ತಗೊಂಡು ಹೇಗೆ ಮುಂದುವರಿಸಿದ್ರು, ಇದೇ ಥರ ಗ್ಲೋಬಲ್ ಎಕಾನಮಿಗೆ ನಾವು ಪಾತ್ರದಾರರಾಗಲಿಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಈ ಪ್ರೋಗ್ರಾಮನ್ನ ವಿಶೇಷತೆ ಏನಂದರೆ ಇದು ನುರಿತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಯಾರು ಈ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಇಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಬರ್ತಾರೆ. ಈ ಏನು ಸಮಿತಿ ಇದೆ ಈ ಸಮಿತಿ ನಾವು ಗೌರ್ಮೆಂಟ್ ಒಟ್ಟಿಗೆ ಹೆಜ್ಜೆ ಹಾಕುತ್ತಾ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು GCC ಪಾತ್ರ ವಹಿಸಬೇಕು ಅಂತ ಅನ್ಕೊಂಡಿದ್ದೀವೋ ನಾವು ಅದೇ ಮಾದರಿಯಲ್ಲಿ ನಮ್ಮ ಬೆಂಗಳೂರು ಅಥವಾ ಕರ್ನಾಟಕ ಏನಿತ್ತು, ಕರ್ನಾಟಕದಲ್ಲೂ ನಮ್ಮ ಹಲವಾರು ಸ್ಟಾರ್ಟಪ್ಸ್ ಏನಿದ್ದಾರೆ ಅಥವಾ ನಮ್ಮ ಎಂಟರ್ಪ್ರಿನರ್ಸ್ ಏನಿದ್ದಾರೆ ಆಲ್ರೆಡಿ ಈ ವಿಷಯದಲ್ಲಿ ಮುಂದುವರೆದಿದ್ದಾರೆ ಆಲ್ರೆಡಿ. ಸೊ ಅದಕ್ಕಾಗಿ ನಮ್ಮ ಕರ್ನಾಟಕವನ್ನು ಎತ್ತಿ ಹಿಡಿತಾ ಇನ್ನೂ ನಾವು ಬೇರೆ ಕಡೆ ಸೇವೆ ಸಲ್ಲಿಸೋದಾಗಲಿ ಅಂತ ಹೇಳಿ ಕೊಡ್ತಾ ಈ ಒಂದು GCC ಸೆಂಟರ್ ಬಂದ್ಬಿಟ್ಟು ಇವಾಗ ನಾವು ಒಬ್ಬರೇ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಸ್ವಲ್ಪ ಮ್ಯಾನ್ ಪವರ್ ಬೇಕು ಅಥವಾ ಇದು ಜನ ಬೇಕಾಗ್ತದೆ. ಮತ್ತೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಹೇಗಿದ್ದಾರೆ ಅವರೇ ಕಂಪನಿ ಓಪನ್ ಮಾಡಿ ಅಲ್ಲಿಗೆ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಇದೆ, ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ಸ್ ಇರುತ್ತೆ.
ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬಂದ ತಕ್ಷಣ ಬೇರೆ ರಾಜ್ಯಗಳಿಗೂ ಓಪನ್ ಆಗೇ ಆಗ್ತದೆ. ಆಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗೇ ಆಗ್ತದೆ ಇಂಡೈರೆಕ್ಟ್. ಸೆಕೆಂಡ್ಲಿ ನಮ್ಮ ಹೇಳಿದ್ದು ಬಂದ ತಕ್ಷಣ ನಮ್ಮ ಟ್ಯಾಕ್ಸೇಷನ್, ಇಲ್ಲಿ ನಮ್ಮ ಪ್ರಾಫಿಟ್ ಆದ ತಕ್ಷಣ ಆಬ್ವಿಯಸ್ಲಿ ಟ್ಯಾಕ್ಸ್ ಇರುತ್ತೆ. ಸೊ ಅದರಿಂದ ನಮ್ಮಲ್ಲಿ ಎರಡನೇದು ಏನು ಅಂದರೆ ನಾವು ಗುರುತಿಸ್ಕೊಳ್ತೀವಿ ಗ್ಲೋಬಲ್ ಕ್ಷೇತ್ರದಲ್ಲಿ. ಹೌದು, ಇವರು ಒಂದು ಕಾರ್ಯ ಮಾಡಿದ್ದಾರೆ, ಇವರು ಯಾವುದೇ ಕೆಲಸ ಮಾಡಬಹುದು. ಈಗಾಗಲೇ ನೀವು ನೋಡಿರ್ಬೋದು ಸಿಲಿಕಾನ್ ವ್ಯಾಲಿ ಅಂತ ಮುಂಚೆ ಫೇಮಸ್ ಆಗಿತ್ತು. ನೆಕ್ಸ್ಟ್ GCC ವ್ಯಾಲಿ ಅಂತ ಆಗ್ಲಿಕ್ಕೂ ಸಂದರ್ಭಗಳ ಚಾನ್ಸಸ್ ಜಾಸ್ತಿ ಉಂಟು. ಸೊ ಅದಕ್ಕಾಗಿ ಈಗ ಇದು ಒಂದು ಆರ್ಥಿಕ ಒಂದು ಈ ನಮ್ಮ ದೇಶದ ಆರ್ಥಿಕ ಗ್ಲೋಬಲ್ ಲೆವೆಲಲ್ಲೂ ನಾವು ಆರ್ಥಿಕದಲ್ಲಿ ಮುಂದೆ ಹೋಗ್ತೇವೆ ಅಂತ ಹೇಳಿ ನನ್ನ ಅನಿಸಿಕೆ. ಸರ್, ಈಗ ಯಾವ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗಳು ಜಾಗತಿಕ ಮಟ್ಟದಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ? ನಾವು ಇಫ್ ಯು ಸಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇಸ್ ದಿ ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ ಇನ್ ದಿ ಗ್ಲೋಬ್, ಕನ್ಸಿಡರಿಂಗ್ ಸ್ಟೂಡೆಂಟ್ಸ್ ಅಂಡ್ ಮೆಂಬರ್ಸ್ ಇಬ್ಬರನ್ನು ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಅಕೌಂಟಿಂಗ್ ಬಾಡಿ. ಅದು ಒಂದೇ ಅಲ್ಲ. ಸೊ ನಾವು ಇವಾಗ ಈ ಸ್ಥಾನದಲ್ಲಿದ್ದಾಗ ನಮಗೊಂದು ಹೊಣೆಗಾರಿಕೆ ಇದೆ. ಇವಾಗ ನಾವು ಗ್ಲೋಬಲಿ ವೆನ್ ವಿ ಆರ್ ಸೇಯಿಂಗ್ ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಟು ಗ್ಲೋಬಲ್. ಸೊ ಅವರಿಗೆ ಏನು ಕೊಡ್ಲಿಕ್ಕೆ ಆಗ್ತದೆ ಅದರ ಮೇಲೆ ನಾವು ಇದನ್ನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಈ ಸಮಯ. ನಾವು ಏನು ಕೊಡ್ತೀವಿ ಮೋರ್ ಇಂಪಾರ್ಟೆಂಟ್ ನಾವು ಏನು ತಗೋತೀವಿ. ನಾರಾಯಣ ಮೂರ್ತಿ ಅವರು ತುಂಬ ವರ್ಷ ಹಿಂದೆ ಇಂಡಿಯಾನ ಒಂದು ಜಾಗಕ್ಕೆ ತಗೊಂಡೋದ್ರು. ಇಂಡಿಯನ್ ಇಂಜಿನಿಯರ್ಸ್ ಅನ್ನು ಲಕ್ಷಗಟ್ಟಲೆ ಇಂಜಿನಿಯರ್ಸು ಇಂಡಿಯಾನ ಈಗ ಸಿಲಿಕಾನ್ ವ್ಯಾಲಿ ಹೇಳ್ತೀವಿ, ನಾಸಾ ಹೇಳ್ತೀವಿ, ಟೆಸ್ಲಾ ಫ್ಯಾಕ್ಟ್ರಿ ಹೇಳ್ತೀವಿ, ಗೂಗಲ್ ಹೇಳ್ತೀವಿ. ಯಾರಲ್ಲಿ ಕೂತವ್ರು ಯಾರು? ಇಂಡಿಯನ್ಸ್. CFOs ಯಾರು? ಇಂಡಿಯನ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಹಾಗೆ ಟೈಮ್ ಬಂದಿದೆ. ಫೈನಾನ್ಷಿಯಲ್ ವರ್ಲ್ಡಲ್ಲೂ ನಾವು ಎಂಜಿನಿಯರ್ಸ್ ಹಾಗೆ ನಾವು ಫೈನಾನ್ಷಿಯಲ್ ವರ್ಲ್ಡ್ ಕ್ಯಾಪ್ಚರ್ ಮಾಡೋ ಐಡಿಯಾದಿಂದ ನಾವು ಡೆಲ್ಲಿಯಿಂದ ಒಂದು 4-5 ಪ್ರೋಗ್ರಾಮ್ ಆಯಿತು. ಇದು 6ನೇ ಪ್ರೋಗ್ರಾಮ್, 5ನೇ ಪ್ರೋಗ್ರಾಮ್. ಸೊ ಎಲ್ಲ ಕಡೆಗೆ 300-400, ಈಗ ನಮ್ಮದು 1000 ಆಗುತ್ತೆ. ನೀವು ಕೇಳಿರೋ ಕ್ವಶನ್ ತುಂಬ ಕರೆಕ್ಟಾಗಿದೆ. ನಮ್ಮಿಂದ ಏನು ದೇಶಕ್ಕೆ ಏನು ಯೂಸ್ ಅಂತ. GCCಲಿ 1 ಮಿಲಿಯನ್ ಜಾಬ್ಸ್ ಆಗುತ್ತೆ ಇನ್ನು ಮುಂದೆ. ಈಗ ಆಲ್ರೆಡಿ 1 ಮಿಲಿಯನ್ ಇದೆ. ಇನ್ನು 2030ವರೆಗೆ ಇನ್ನೊಂದು 1 ಮಿಲಿಯನ್